ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಜಾಮೂನ್ ಮಾಡ್ತಾಯಿದ್ದೀವಿ. ಜಾಮೂನ್ ಬೇಕಾಗಿ ಇಂಗ್ರೀಡಿಯೆಂಟ್ಸ್ ನೋಡಿ. ನಾವು MTR ಮಿಕ್ಸ್ ತೊಗೊಂಡಿದ್ವಿ, 2 ಪ್ಯಾಕೆಟ್ ತೊಗೊಂಡು ಮಾಡ್ತಾಯಿದ್ದೀವಿ. ಸುಮಾರು 50 ಜಾಮೂನ್ ಆಗಿದೆ ನಮ್ಮದು. ಬೈ ಆ್ಯಂಡ್ ಗೆಟ್ ಒನ್ ಇತ್ತು, ಅಸಲು 2 ಪ್ಯಾಕೆಟ್ ತೊಗೊಂಡಿದ್ವಿ. 2 ಪ್ಯಾಕೆಟಿಂದ ಮಾಡ್ತಾಯಿದ್ವಿ. ಅದಕ್ಕೆ 2 ಕಪ್ ಸಕ್ಕರೆ ತೊಗೊಂಡಿದ್ವಿ ಮತ್ತು 2 ಇಲೈಚಿ ತೊಗೊಂಡಿದ್ವಿ. ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ತೊಗೊಂಡಿದ್ದೀವಿ. ಇಷ್ಟಿದ್ರೆ ಸಾಕು, ನಾವು ಜಾಮೂನ್ ರೆಡಿ ಮಾಡ್ಬೋದು. ಸೂಪರಾಗಿ ಬರುತ್ತೆ MTR ಮಿಕ್ಸಿಂದ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇಟ್ಟು ಕಲ್ಸೋಣ ನೋಡಿ. MTR ಮಿಕ್ಸಿಂದ ಸ್ವಲ್ಪ ನೀರು ಹಾಕೊಂಡು, ಇಲ್ಲ ಹಾಲು ಬೇಕಾದ್ರೆ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಎರಡು ಪ್ಯಾಕೆಟ್ ಕಟ್ ಮಾಡಿ ಹಾಕೊಂಡಿದ್ದೀವಿ. MTR ಯಾವ್ದು ಬೇಕಾದ್ರೆ ತೊಗೋಬೋದು ನೀವು. ನಾವು ದೀಪಾವಳಿಗೆ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ. ಸ್ವಲ್ಪ ನೀರು ಹಾಕೊಂಡು ಕಲ್ತ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದ್ಸರಿ ಮನೇಲಿ ಟ್ರೈ ಮಾಡಿ. ಕಾವಾದಿಂದಲೂ ಮಾಡ್ಬೋದು. ಕಾವು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಈ ಥರ ಕಲ್ಸ್ಕೊತೀವಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಮೇಲೆ, ಎಲ್ಲ ಕಡೆ ಮೆತ್ತಲ ಹಿಟ್ಟು. ನಿಮಗೆ ಮತ್ತು ಉಂಡೆ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ. ಎಲ್ಲ ಎಣ್ಣೆ ಕಾಯಿಗೆ ಇಟ್ಟಿದ್ದೀವಿ. ಆಮೇಲೆ ಕಬ್ಬಿಣ ಕಡಾಯಿ, ಅದರ ಸಲುವಾಗಿ ಆ ಥರ ಇರುತ್ತೆ. ಮತ್ತು ಹಂಗೆ ಪಾಕ ಮಾಡೋಕ್ಕೆ ಇಟ್ಟಿದ್ದೀವಿ. ಒಂದು ಸೈಡಿಗೆ ಪಾಕ ಕುದೀತಾ ಇದೆ. ಸಕ್ಕರೆ ಪಾಕ 2 ಕಪ್ಪಿಗೆ 2 ಕಪ್ ನೀರು ಹಾಕೋಬೇಕು ಸಕ್ಕರೆಗೆ. ಜಾಮೂನ್ ಹಂಗೆ ಕರಿತಾ ಇದ್ದೀವಿ. ರೌಂಡಾಗಿ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡ್ಕೊಂಡಿದ್ದೀವಿ ನಾವು ಗೋಲಾಗಿ. ಗೋಲಾಗಿ ಮಾಡ್ಕೊಂಡ್ಬಿಟ್ಟು ಈ ಥರ ಕರಿತಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವ ಈ ಥರ ಗೋಲ್ ಮಾಡ್ಕೊಂಡು ನಾವು ಕರಿತಾ ಇದೀವಿ. ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರಿಯಿರಿ ಚೆನ್ನಾಗಿ. ಸಿಂಪಲಾಗಿ ಮನೇಲಿ ಈಸಿಯಾಗಿ ಮಾಡ್ಬೋದು. ನೀವು ಎಷ್ಟೇ ಅಂಗಡಿ ತರಬೋದು, ತುಂಬ ಕಾಸ್ಟ್ಲಿ ಬೀಳುತ್ತೆ. ಈಗ ಸಿಂಪಲಾಗಿ ಮನೆಯಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಪಾಕದಲ್ಲೇ ನಾವು ಇಲೈಚಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀವಿ. ಪಾಕ ರೆಡಿ ಆಗ್ತದೆ ನಮ್ದು. ಹಂಗೆ ಪಾಕ ಒಂದೆಳೆ ಪಾಕ ಇರಬೇಕು. ಸ್ವಲ್ಪ ಬಿಸಿ ಇರೋಷ್ಟಿಗೆ ಹಾಕ್ಬೇಕು ಜಾಮೂನು. ಬಿಸಿ ಇರೋಂಗೆ ಹಾಕ್ಬೇಕು ನೀವು ಪಾಕ ಬಿಸಿ ಇದ್ದಂಗೆ ಜಾಮೂನೆಲ್ಲ ಹಾಕ್ಬೇಕು. ಅದಕ್ಕೆ ನೋಡಿ ಯಾವ ಥರ ಕರಿತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿರುತ್ತೆ. ಮತ್ತು ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು ನೀವು ರೆಡಿ ಮನೆಯಲ್ಲಿ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದು ಹಾಗೆ ಪಾಕ ಕುದೀತಾ ಇದೆ. ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಪಾಕ ಒಂದೆಳೆ ಪಾಕ ಬಂದಿದೆ ನಮಗೆ. ಈ ಥರ ಕಲರ್ ಬರಬೇಕು. ಈ ಥರ ಕಲರ್ ಬರಬೇಕು ಚೆನ್ನಾಗಿ, ಗೋಲ್ಡನ್ ಬ್ರೌನ್ ಕಲರು. ಎಲ್ಲ ರೆಡಿ ಆಯ್ತು. ನಮ್ಮ ಜಾಮೂನ್ ಎಲ್ಲ ಕರೆದಿರಾಯಿತು. ಏನಿದ್ರು ಪಾಕದಲ್ಲಿ ಹಾಕೋದು. ಪಾಕ ಬಿಸಿ ಇರಬೇಕು, ಬಿಸಿ ಇರೋಷ್ಟಿಗೆ ಹಾಕಬೇಕು. ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಜಾಮೂನು. ನೋಡಿ ಯಾವ ಥರ ಬಂದಿದೆ ನಮ್ಮ ಜಾಮೂನು. ಪಾಕದಲ್ಲಿ ಹಾಕೊಳ್ಳೋಣ. ಲೆಕ್ಕ ಹಾಕೊಂತ ಹಾಕಿದ್ರೆ 45 ಪೀಸ್ ಆಗಿತ್ತು ಅವನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನಮ್ಮ ಜಾಮೂನು. ಈ ಥರ ಮಾಡಿ ನೀವು ಮನೇಲಿ, ಮಕ್ಕಳು ಎಲ್ಲ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕರಿಯಲ್ಲಿ ಬೇರೆ ಎಲ್ಲಾದರೂ ಹೊರಗಡೆ ತರೋದಂತ ಟ್ರೈ ಮಾಡಿ ಮನೇಲಿ ಒಂದ್ಸರಿ. ಸೂಪರಾಗಿ ಬಂತು ನಮ್ಮ ಜಾಮೂನು. ಒಂದು 2 ಅವರ್ ಆದಮೇಲೆ ನೀವು ಸರ್ವ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಅವಾಗ ನೀವು ಪಾಕ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ನಮಗೆ ಇಷ್ಟೇ ಸಾಕಂತ ಮಾಡಿದ್ದೀವಿ. ಅದಕ್ಕೂ ಕರೆಕ್ಟ್ ಆಗುತ್ತೆ. ಜಾಸ್ತಿ ಗಟ್ಟಿ ಮಾಡಬಾರ್ದು. ಪಾಕ ಎಳೆ ಪಾಕ ಇರಬೇಕು. ಒಂದು ಎಳೆ ಪಾಕ ಅಂತಾರೆ, ಆ ಥರ ಇರಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿ ಬಂದಿದೆ ನಮಗೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ. ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು.
ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಎಲ್ರಿಗೂ. ತಪ್ಪದೆ ಕಮೆಂಟ್ ಮಾಡಿ.